ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಬನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಮುಖಂಡರಾದ ಮುನಿಯಲ್ಲಪ್ಪ ಮುರಳಿ ನೇತೃತ್ವದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಲೋಕಾರ್ಪಣೆಯನ್ನ ಪ್ರಗತಿಪರ ಚಿಂತಕರಾದ ರಾಮಚಂದ್ರ ರೆಡ್ಡಿ ಮಾಡಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಸಂಚಾಲಕರಾದ ಶ್ರೀ ಎಂ ಗೋವಿಂದರಾಜು, ಕಾಂಗ್ರೆಸ್ ಮುಖಂಡರಾದ ಅಭಿಷೇಕ್, ಬಿಜೆಪಿ ಮುಖಂಡರಾದ ಪ್ರಸನ್ನ ಕುಮಾರ್, ಸಮಾಜ ಸೇವಕರಾದ ವೆಂಕಟೇಶ್, ನಾಗೇಂದ್ರ ರೆಡ್ಡಿ ಹಾಗೂ ಯುವಕರಾದ ಮಹಾದೇವ್, ಮಂಜು, ಮಂಜುನಾಥ್, ಮಹೇಂದ್ರ, ವೇಣು, ಚಂದ್ರು, ಶ್ರೀನಿವಾಸ್, ಮಧು, ಶ್ರೀರಾಮ, ಗೋವಿಂದಪ್ಪ, ನಾಗೇಶ್, ಶಂಕರಪ್ಪ, ಮಹೇಶ್ ಭಾಗವಹಿಸಿದರು. ನೂರ 34ನೇ ಜನ್ಮ ದಿನೋತ್ಸವದಂದು ಈ ದಿನ ವಿಜೃಂಭಣೆಯಿಂದ ಇವತ್ತು ಎಲ್ಲ ಜನಾಂಗದವರು ಇವತ್ತು ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಹಾಗಾಗಿ ನಾನು ಬನಹಳ್ಳಿ ಗ್ರಾಮದ ಎಲ್ಲ ಸಾರ್ವಜನಿಕರ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದಿಗೆ 134 ವರ್ಷಗಳಾಗಿದ್ದು, ಈ ಒಂದು ಸಂವಿಧಾನವನ್ನು ಕೊಟ್ಟಂಥ ಮಹಾಪುರುಷ, ಮಹಾನಾಯಕ, ಶಾಂತಿ ಪುರುಷ, ಯಾವುದೇ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ. ಮಾನವತಾವಾದಿ, ಇವರು ಸಮಾಜ ಮುಖಿಯಾಗಿ ಕೆಲಸವನ್ನು ಮಾಡಿದ್ರು. ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಇವತ್ತು ಏನೇ ನಮ್ಮ ಗ್ರಾಮದಲ್ಲಿ 4 ವೇಷಧಾರಿಗಳು, ಒಂದು ಬಸವಣ್ಣ ಅವರು, ಬುದ್ಧ, ಬಾಲ ಅಂಬೇಡ್ಕರ್, ಸಾವಿತ್ರಿಬಾಯಿ ಪುಳೆ ಆಗಿ 4 ಜನಗಳು ಕೂಡ ಇವತ್ತು ವೇಷಭೂಷಣಗಳನ್ನು ಹಾಕ್ಕೊಂಡು ಇವತ್ತು ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಪ್ರಶಂಸನೀಯ ಹಾಗೂ ನಮಗೆಲ್ಲರಿಗೂ ಕೂಡ ಇವತ್ತು ಸಂತೋಷ ಆಗಿದೆ. ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಇವತ್ತು ಆ ಸಂವಿಧಾನ ಏನು ಇವತ್ತು ನಮಗೆ ಒಂದು ಆ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲ ಜಾತಿ ಧರ್ಮಗಳು ಕೂಡ ಒಗ್ಗಟ್ಟಾಗಿ ಹೋಗಬೇಕು. ಒಂದು ಸ್ವಾಭಿಮಾನವನ್ನು ಎತ್ತಿರ್ತಕ್ಕಂಥ ಏಕೈಕ ನಾಯಕ ಯಾರಾದರೂ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರು. ಮತ್ತು ನಮ್ಮ ಬಸವಣ್ಣವರು ಕೂಡ 12ನೇ ಶತಮಾನದಲ್ಲಿ ಅವರು ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿರ್ತಕ್ಕಂಥ ಕ್ರಾಂತಿಕಾರಿ ಬಸವಣ್ಣವರು ಏನು ಸರ್ವರಿಗೂ ಸಮಪಾಲು, ಮಾದಾರ ಚೆನ್ನಯ್ಯ, ಸಮಗಾರ ಹರಳೆಯ ಓ ಅಣ್ಣಯ್ಯ ಅಂತ ಹೇಳಿರ್ತಕ್ಕಂಥವರು. ಏನು ಬಸವಣ್ಣವರು ಒಂದು ದಲಿತರ ಮನೆಯಲ್ಲೂ ಕೂಡ ಊಟವನ್ನು ಮಾಡಿರ್ತಕ್ಕಂಥವರು. ಮಾದಾರ ಚೆನ್ನಯ್ಯ ನಾನು ಅಂತ ಹೇಳಿರ್ತಕ್ಕಂಥವ್ರು 12ನೇ ಶತಮಾನದಲ್ಲಿ. ಆ ಒಂದು ಬಸವಣ್ಣವರ ಏನು ಮಾರ್ಗದರ್ಶನದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಇವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಇದನ್ನು ದಯವಿಟ್ಟು ನಾನು ಎಲ್ರಿಗೂ ಕೂಡ ಈ ದೇಶದಲ್ಲಿ, ಸಮಾಜದಲ್ಲಿ ಒಂದು ಉತ್ತಮವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಸಂವಿಧಾನವನ್ನು ಅಳವಡಿಸ್ಕೊಂಡು ಇವತ್ತು ಇರೋದರಿಂದ ಇವತ್ತು ಎಲ್ಲರೂ ಕೂಡ ಮಹಿಳೆಯರು ಇರ್ಬೋದು, ಕಾರ್ಮಿಕರು ಇರ್ಬೋದು, ದಲಿತರು ಇರ್ಬೋದು, ಎಲ್ಲ ಜನಾಂಗಗಳು ಕೂಡ ಒಂದು ಸಮಾನತೆಯನ್ನು ಕೊಟ್ಟಂಥ ಏಕೈಕ ವ್ಯಕ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವುದೇ ಪಕ್ಷಕ್ಕೆ ಸೇರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ. ಇನ್ನು ಮತ್ತೆ ಅವರು ಮತ್ತೆ ಮುಂದಿನ ಪೀಳಿಗೆಯಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಜನ್ಮ ತಾಳಿರಿ ಬಸವಣ್ಣವರು ಬರಲಿ, ಬುದ್ಧವರು, ಇವೆಲ್ಲವೂ ಕೂಡ ನಾವು ಕಾಯ ವಾಚ ಮನಸ್ಸೆಲ್ಲರೂ ಕೂಡ ಕೆಲಸ ಮಾಡಬೇಕು, ಎಲ್ಲ ಒಗ್ಗಟ್ಟಾಗಬೇಕು. ಒಂದು ಜಾತಿ ಧರ್ಮವನ್ನು ನಾವು ಪರಿಪಾಲನೆ ಮಾಡದೆ ನಾವೆಲ್ಲರೂ ಕೂಡ ಒಂದೇ ಅನ್ನೋದನ್ನು ಹೇಳಬೇಕು ಅಂತೇಳಿ ನನಗೆ 2 ನಿಮಿಷ ಭಾಳ ನಾನು ಸ್ವಲ್ಪ ಹೊರಗಡೆ ಹೋಗೋನಿದ್ದೀನಿ. ಹಾಗಾಗಿ ದಿನ ಪರಮ ಪೂಜ್ಯ ಬೋಧಿಸತ್ವ ಶೋಷಿತ ವರ್ಗಗಳ ವಿಮೋಚನಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳನ್ನು ನಾಡಿನ ಜನತೆಗೆ ಕೋರ್ತಾ, ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಚಂದಾಪುರದ ಪಕ್ಕದಲ್ಲಿರ್ತಕ್ಕಂಥ ಬನಹಳ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಿದರೆ. ಈಗಾಗಲೇ ಪ್ರಗತಿಪರ ಚಿಂತಕರು ಮತ್ತು ಹೋರಾಟಗಾರರಾಗಿರ್ತಕ್ಕಂಥ ರಾಮಚಂದ್ರ ರೆಡ್ಡಿ ಅವರು ಇವತ್ತು ಇಡೀ ವಿಶ್ವಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಮಾಡ್ತಾರೆ. ಇಡೀ ವಿಶ್ವಾದ್ಯಂತ, ಕೇವಲ ಭಾರತ ದೇಶದಲ್ಲ, ಇಡೀ ವಿಶ್ವದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆ ದಿನ ಅಂತಕ್ಕಂಥ ಒಂದು ದಿನವನ್ನು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಮಹಾನ್ ನಾಯಕನ ಒಂದು ಜನ್ಮದಿನದಂದು ಇವತ್ತು ಬನಹಳ್ಳಿಯಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಇವತ್ತು ನಾವುಗಳು ಇಡೀ ಭಾರತ ದೇಶಕ್ಕೆ ಒಂದು ದೊಡ್ಡ ಹಬ್ಬ. ಇವತ್ತು ಈ ಹಬ್ಬವನ್ನು ಇಡೀ ಭಾರತ ದೇಶದ ಸುಮಾರು 146 ಕೋಟಿ ಜನ ಭಾಳ ಸಂತೋಷದಿಂದ ಆಚರಣೆಯನ್ನು ಮಾಡುವಂಥ ದಿನ. ಯಾಕೆಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ಸಹ ಮನುಷ್ಯರಾಗಿ ಇವತ್ತು ನಾವು ಇದ್ದೀವಿ. ಇವತ್ತು ಎಲ್ಲ ಹಕ್ಕುಗಳನ್ನು ಪಡ್ಕೊಂಡಿದ್ದೀವಿ. ಆದರೆ ಅವರ ಜನ್ಮದಿನವನ್ನು ಭಾಳ ಸಂತೋಷದಿಂದ ನಾವು ಆಚರಣೆಯನ್ನು ಮಾಡಬೇಕಾಗಿದೆ.
ಯಾಕೆಂತ ಹೇಳಿದ್ರೆ ಇವತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನವನ್ನು ಬೇರೆ ಬೇರೆ ರೀತಿಗಳಲ್ಲಿ ಆಚರಣೆಯನ್ನು ಮಾಡ್ತಾರೆ. ಕೆಲವರು ವಿಚಾರ ಸಂಕಿರಣವನ್ನು ಮಾಡ್ತಾರೆ, ಕೆಲವರು ರ್ಯಾಲಿಗಳನ್ನು ಮಾಡ್ತಾರೆ, ಕೆಲವರು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ನಾಟಕವನ್ನು ಮಾಡ್ತಾರೆ, ಬುದ್ಧನ ಜೀವನ ಚರಿತ್ರೆ ನಾಟಕವನ್ನು ಮಾಡ್ತಾರೆ, ಬಸವಣ್ಣನವರ ಜೀವನ ಚರಿತ್ರೆ ನಾಟಕವನ್ನು ಮಾಡ್ತಾರೆ, ಯೋಗಿ ವೇಮನವರ ಜೀವನ ಚರಿತ್ರೆ ನಾಟಕವನ್ನು ಮಾಡ್ತಾರೆ. ಮತ್ತು ಕೆಲವರು ಬೆಲ್ಪಾಣಕ ಮತ್ತು ನೀರ್ಮಜ್ಜಿಗೆಯನ್ನು ಹಂಚುತ್ತಾರೆ. ಬೇರೆ ಬೇರೆ ರೀತಿಗಳಲ್ಲಿ ಇವತ್ತು ಈ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾರೆ. ಇವತ್ತು ನಾವುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಬಹಳ ಅರ್ಥಪೂರ್ಣವಾಗಿ ನಾವು ಆಚರಣೆಯನ್ನು ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಅಪಾಯದ ಅಂಚಿನಲ್ಲಿ ನಿಂತಿದ್ದೇವೆ. ಅಪಾಯದ ಅಂಚಿನಲ್ಲಿರುವಾಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸರಿಯಾಗಿ ಅರ್ಥವನ್ನು ಮಾಡ್ಕೊಬೇಕು, ಅವರ ಹೋರಾಟಗಳನ್ನು ಅರ್ಥ ಮಾಡ್ಕೊಬೇಕು. ಅವ್ರು ಏನೋ ಒಂದು ಸಂವಿಧಾನವನ್ನು ಬರೆದಿದ್ದಾರೆ, ಆ ಸಂವಿಧಾನವನ್ನು ಸರಿಯಾಗಿ ನಾವು ಓದ್ಕೊಂಡಾಗ ಮಾತ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜನ್ಮದಿನವನ್ನು ಮಾಡಲಿಕ್ಕೆ ಒಂದು ಅರ್ಥಪೂರ್ಣವಾಗಿರ್ತದೆ. ಆದ್ದರಿಂದ ಇವತ್ತು ಏನು ಈ ಬನಹಳ್ಳಿಯಲ್ಲಿ ನಮ್ಮ ಮುನಿಯಲ್ಲಪ್ಪ ಮತ್ತು ನಮ್ಮ ಮುರಳಿ, ಮಹಾದೇವು ಮತ್ತು ಅಬ್ಬಿ, ಯಾರು ನಮ್ಮ ಯುವಕರು, ಮಂಜು ಮತ್ತು ಅನೇಕ ನಮ್ಮ ಯುವಕರು, ಬನಹಳ್ಳಿಯ ಎಲ್ಲ ಯುವಕರು ಕೇವಲ 3 ದಿನಗಳಲ್ಲಿ ಇಲ್ಲಿ ಪ್ರತಿಮೆಯನ್ನು ಅನಾವರಣೆಯನ್ನು ಮಾಡಿದ್ದಾರೆ. ಆದರೆ ನಾನು ಒಂದು ವಿಚಾರವನ್ನು ಹೇಳಿದ್ದೆ, ನಾನು ಮುನಿಯಲ್ಲಪ್ಪನವರಿಗೆ, ಅವಸರವಾಗಿ ನೀವು ಪ್ರತಿಮೆಯನ್ನು ಅನಾವರಣವನ್ನು ಮಾಡಬೇಡಿ. ನೀವು ಈ ತಿಂಗಳೆಲ್ಲ ಬಾಬಾ ಸಾಹೇಬ್ ಜನ್ಮದಿನವನ್ನು ಮಾಡ್ಬೋದು. ನೀವು ಈ ತಿಂಗಳ ಕೊನೆಯಲ್ಲಿ ಭೀಮೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಈ ಗ್ರಾಮದ ಎಲ್ಲ ಸಮುದಾಯಗಳ ಮುಖಂಡರಿದ್ದಾರೆ, ಆ ಮುಖಂಡರನ್ನು ಹಿರಿಯರನ್ನು ಕರೆದು ನೀವು ಒಂದು ಸನ್ಮಾನವನ್ನು ಮಾಡಬೇಕು, ಒಂದು ಭೀಮೋತ್ಸವವನ್ನು ಮಾಡಬೇಕು, ಒಂದು ಹಬ್ಬದ ವಾತಾವರಣದಲ್ಲಿ ಮಾಡಿ. ಕೇವಲ ತರಾತುರಿಯಲ್ಲಿ ಮಾಡುವುದು ಅದು ಇದಾಗೋದು ಅಂತ ಹೇಳಿದ್ವಿ. ಆದರೆ ಯುವಕರೆಲ್ಲ ತೀರ್ಮಾನ ಮಾಡಿ, ಎಲ್ಲ ನಮ್ಮ ಗ್ರಾಮದ ಯುವಕರು ಸೇರಿ ತೀರ್ಮಾನವನ್ನು ಮಾಡಿ ಇವತ್ತು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಭಾಳ ಅದ್ದೂರಿಯಾಗಿ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಅದರಿಂದ ನಾನು ಹೇಳೋದು ಇಷ್ಟೇನೇ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಯಾರು ಕೂಡ ಅಪಮಾನವನ್ನು ಮಾಡಬಾರ್ದು. ಇವತ್ತಿಲ್ಲಿ ಪ್ರತಿಮೆಯನ್ನು ಇಟ್ಟಿದ್ದೇವೆ, ಈ ಪ್ರತಿಮೆಯನ್ನು ಕಾಪಾಡ್ಕೊಳ್ಬೇಕು. ಈ ಪ್ರತಿಮೆಗೆ ಯಾವುದೇ ರೀತಿ ಧಕ್ಕೆ ಆಗೋ ರೀತಿ ನಾವು ನೋಡ್ಕೊಬೇಕು. ಅದಕ್ಕೆ ಒಂದು ಇದನ್ನು ಮಾಡಬೇಕು. ಯಾಕೆಂತ ಹೇಳಿದ್ರೆ ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಏನು ಸ್ಟ್ಯಾಚ್ಯೂ ಇಟ್ಟಿದಾರಲ್ಲ, ಅದಕ್ಕೆ ಇನ್ನೂ ಬಂದೋಬಸ್ತ್ ಮಾಡಬೇಕಾಗ್ತದೆ. ಇಲ್ಲಿ ಪಾಪ ಪ್ರಾಣಿಗಳು ಬಂದು ಮಲಗ್ತವೆ, ಅದನ್ನು ನೋಡುವಂಥ ಯಾರು, ಅದನ್ನೇ ಹಿಡ್ಕೊಂಡು ಬೇರೆ ರೀತಿಯಲ್ಲಿ ಅಪಮಾನ ಮಾಡುವಂಥ ಕೆಲಸ ಆಗ್ತದೆ. ಅದಕ್ಕೆ ನಾವು ಆಸ್ಪದವನ್ನು ಮಾಡಬಾರ್ದು. ನಮ್ಮ ಯುವಕರು ಏನು ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ಗ್ರಾಮದ ಯುವಕರು ಏನಿದ್ದಾರೆ ಅದಕ್ಕೆ ಆಸ್ಪದವನ್ನು ಮಾಡದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭಾಳ ಗೌರವಯುತವಾಗಿ ನಾವು ಕಾಪಾಡ್ಕೊಂಡು ಹೋಗಬೇಕಾಗ್ತದೆ, ಇದು ಮಾಡಬೇಕಾಗ್ತದೆ. ಆದ್ದರಿಂದ ಈ ಸಂದರ್ಭ ನಾನು ಯುವಕರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಈ ಕೆಲಸವನ್ನು ಮಾಡಬೇಕಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್. ಬನಹಳ್ಳಿ ಗ್ರಾಮದ ನಮ್ಮ ನಾಯಕರು ಹೇಳಿದ್ರು ನನಗೆ 15 ದಿವಸ ಹಿಂದೆಗಡೆ ಸ್ವಲ್ಪ ಲೇಟ್ ಆದರೂ ಸರಿಯೇ ನೀಟಾಗಿ ಹಬ್ಬದ ರೀತಿಯಲ್ಲಿ ಮಾಡಬೇಕಂತ ಹೇಳಿದರು. ಆದ್ರೂ ತರತುರಿ ನಮ್ಮ ಅಭಿ ಆಗಿರ್ಬೋದು, ನಮ್ಮ ಮಂಜು ಆಗಿರ್ಬೋದು, ಮುರಳಿ ಆಗಿರ್ಬೋದು, ನಮ್ಮ ಮಧು ಆಗಿರ್ಬೋದು, ಇಲ್ಲ ನಾವು ಇಟ್ಟುಬಿಡ್ಬೇಕು. ಯಾಕಂದರೆ ಜನ್ಮದಿನ ಇಟ್ಟಾಗ ನಮಗೊಂದು ದಾಖಲೆ ಆಗ್ತದೆ. ಆ ಜನ್ಮದಿವಸನೇ ಇಟ್ಬೇಡ ಅಂತೇಳಿ ನನಗೆ ಫೋರ್ಸ್ ಮಾಡಿದ್ರು. ಅವರು ನನ್ನ ಜೊತೆಲಿ ಸೇರಿಕೊಂಡು ತುಂಬ ಸಹಕಾರ ಕೊಟ್ಟರು. ನಾವು ತುಂಬ ದಿವಸಗಳಿಂದ ಇದನ್ನು ಪ್ರಯತ್ನ ಮಾಡ್ಕೊಂಡಿದ್ವಿ. ಏನೋ ಈ ಸಲ ಶಿಲೆ ಇಡೋದಕ್ಕೆ ನಮಗೆ ಒಂದು ಅನುಕೂಲ ಆಯಿತು. ಊರಲ್ಲಿ ಎಲ್ಲರೂ ಎಲ್ಲ ಜನಾಂಗದವ್ರು ನಮಗೆ ತುಂಬ ಸಹಕಾರ ಮಾಡಿದ್ರು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. 135ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯವನ್ನು ಕೊಡ್ತೀನಿ. ಈ ದಿನ ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಗ್ರಾಮಸ್ಥರು ಎಲ್ಲರೂ ಇವತ್ತು ಸಂತೋಷದಿಂದ ಎಲ್ಲ ಬಂದು ಇಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀನಿ. ಜೈ ಭೀಮ್ ಬಂಧುಗಳೇ, ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಗೋವಿಂದರಾಜಣ್ಣವರ ಸಾರಥ್ಯದಲ್ಲಿ ಇವತ್ತು ಬನ್ನಹಳ್ಳಿ ಗ್ರಾಮದಲ್ಲಿ ಅವರ ವಿಗ್ರಹವನ್ನು ಅನಾವರಣ ಮಾಡಿದ್ದೀರಾ. ಬಹಳಷ್ಟು ಖುಷಿ ತರುವಂಥ ಸಂಗತಿ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅಪ್ಡೇಟೆಡ್ ಸಿಟಿ ಆಗ್ತಾಯಿದೆ. ಚಂದಾಪುರ ಆಗಿರ್ಬೋದು, ಬನ್ನಹಳ್ಳಿ ಆಗಿರ್ಬೋದು, ಅಂತಹ ಸಿಟಿಯಲ್ಲಿ ದಲಿತರ ಪರವಾಗಿರುವಂತಹ ದೇವರನ್ನ ಅನಾವರಣ ಮಾಡಿದ್ದೀರಾ. ಬಹಳ ಸಂತೋಷದ ಸುದ್ದಿ ಇದು. ಅದರಿಂದ ಇದನ್ನು ಕಾಪಾಡ್ಕೊಂಡು ಹೋಗಿ ಅದೇ ರೀತಿ ಅಂತ ಹೇಳುತ್ತಾ 135ನೇ ವರ್ಷದ ಬಾಬಾ ಸಾಹೇಬರ ಜನ್ಮದಿನದ ಶುಭಾಶಯಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಇವತ್ತು ಇಡೀ ಪ್ರಪಂಚದಾದ್ಯಂತ 191 ದೇಶಗಳಲ್ಲಿ ಇವತ್ತು ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಬನಹಳ್ಳಿ ಗ್ರಾಮ ಶಾಖೆ ವತಿಯಿಂದ ಇವತ್ತು ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿದ್ದೀರಿ. ಹಾಗೆ ಏನಿವತ್ತು ಎಷ್ಟು ಕಾಳಜಿಯಿಂದ ಇವತ್ತು ಪ್ರತಿಮೆಯನ್ನು ಅನಾವರಣ ಮಾಡಿದ್ದೀರಿ, ಅದೇ ರೀತಿ ಅದನ್ನು ಸುರಕ್ಷಿತವಾಗಿ ಕಾಪಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಭೀಮಾ ಬಂಧುಗಳಲ್ಲಿ ಹಾಗೂ ಸ್ನೇಹಿತರಲ್ಲಿ ಕಳಕಳಿಯಿಂದ ಕೇಳ್ಕೊತೇವೆ. ಪ್ರತಿಯೊಬ್ಬ ಕಾರ್ಯಕರ್ತರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸುರಕ್ಷಿತವಾಗಿ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಇಡೀ ನಾಡಿನ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.